ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಚೇರ್ಮನ್ ಮೆಂಬರ್ಸ್ಗಳು ಕೂಡಿಕೊಂಡು 15 ದಿನದ ಹಣಕಾಸು ಮತ್ತು ಎಸ್ಎಫ್ಸಿ ಯೋಜನೆಯಲ್ಲಿ ಆಡಳಿತಕ್ಕಾಗಿ ಮಂಜೂರಾತು ಕುರಿತು ಕಾರ್ಯಾಲಯದ ಮೊದಲನೇ ಮಾಡಿಯನ್ನು ನೂತನ ಕಟ್ಟಡವನ್ನ ಭಾರತೀಯ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನರೇಗಲ್ ಶಾಖೆಗೆ ಕಟ್ಟಿ ಬಾಡಿಗೆ ನೀಡುವ ಕುರಿತು ಮತ್ತು ನರೇಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಡವನಿಗೆ ಅಮೃತ 2.0 ಯೋಜನೆಯ ಅಡಿ 24x7 ನೀರು ಪೂರೈಸುವ ಕುರಿತು ನರೇಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಸಭೆಯನ್ನ ನಡೆಸಲಾಯಿತು. ವರದಿ ಶಿವಸಂಗಯ್ಯ, ಸಾಂತಯ್ಯನ ಮಠ. ಪ್ರಗತಿಯಲ್ಲಿದ್ದು ಈಗಾಗಲೇ ಒಟ್ಟು ಟೋಟಲ್ ನಮ್ಗೆ 57 ಕಿಲೋಮೀಟರ್ನ ಒಂದು ನಮ್ಮದು ಕುಡಿಯುವ ನೀರು ಬಳಸಿ ಈಗಾಗಲೇ ಡಿಪಿಆರ್ ಮನೆ ಸಹಾಯಕ ಕಾರ್ಯಪಾಲಕ ಅಭಿಯಂತರು KWS DBS ಸಾಹೇಬರು ಬಂದಿದ್ದಾರೆ. ಈ ಸಭೆಗೆ ನಮ್ಮ ಕರೆ ಹೋಗ್ಬೇಕು. ಅವರಿಗೆ ನಾನು ಮೊದಲನೇದಾಗಿ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಅದರ ಒಂದು ನಮ್ಗೆ ವರದಿಯನ್ನು ನೀಡಿದರೆ ನಮ್ಮ ಸದಸ್ಯರಿಗೂ ಇದಾಗ್ತದೆ. ಮತ್ತು ಮುಂದೆ ಏನ್ ಮಾಡ್ಬೇಕು, ಮತ್ತು ನಮ್ಗೆ ಈಗಾಗಲೇ ಅಮೃತ್ 1.2 ಯೋಜನೆಯಲ್ಲಿ 2 ಟ್ಯಾಂಕ್ ಇನ್ನೂ ಸ್ವಲ್ಪ ಲೀಕೇಜ್ ಅದಾವ್ರಿ. ಆ ಲೀಕೇಜ್ ನಾವು ದುರಸ್ತಿ ಮಾಡ್ಕೊಂಡು ಬೇಕಂತ ಯಾವ ಟೈಪ್ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋದು ಒಂದು ನಾವು ಸಭೆನ ನಮ್ಮ ಅಧ್ಯಕ್ಷರು ಎಲ್ಲಾರು ಇದು ಮಾಡಿ ಕರೆದಿದ್ದಾರೆ. ಅವ್ರಿಗೆ ನಾವು 25 ದಿವಸ ಅವ್ರಿಗೆ ಆಹ್ವಾನ ಕೊಟ್ಟಿವಿ. ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಅದನ್ನ ನಾವು ಕಾರ್ಯಗತಗೊಳಿಸ್ಕೊಂಡ್ರೆ ನಾವು ಈಗಾಗಲೇ ನಮ್ಮ ಸಾರ್ವಜನಿಕರಿಗೆ ಒಂದು ಶುದ್ಧ ಕುಡಿಯ ಮನೆ ಮಾಡಿ ಸದರಿ ಒಂದು ಕುಡಿಯುವ ನೀರು ವಿತರಣಾ ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಗೆ 15.51 ಕೋಟಿ ರೂಪಾಯಿಗಳ ಒಂದು ಯೋಜನೆಗೆ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಸಿಕ್ಕು ಅದರಲ್ಲಿ ಈ ಕಾಮಗಾರಿಯನ್ನ BS ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಹುಬ್ಳಿ ಇವರಿಗೆ ರೋಣ ಕಾಮಗಾರಿಯೊಂದಿಗೆ ಕಂಬೈನ್ ಟೆಂಡರ್ ನಲ್ಲಿ ವಹಿಸಿಕೊಡಲಾಗಿದೆ. ಈ ಯೋಜನೆಯಲ್ಲಿ ನಗರದಾದ್ಯಂತ ಪಟ್ಟಣದಾದ್ಯಂತ ಸುಮಾರು 47.2 ಕಿಲೋಮೀಟರ್ ಉದ್ದದ ಕುಡಿಯುವ ನೀರು ವಿತರಣಾ ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಯನ್ನ ಅವರಿಗೆ ಎಂಟ್ರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ 4,500 ಗೃಹ ಸಂಪರ್ಕ ಮನೆ ಸಂಪರ್ಕ ನೀಡೋದು ಕೂಡ ಅಡಕಗೊಂಡಿದೆ. ಈಗಾಗಲೇ ಈ ಟೆಂಡರ್ ಕಾಮಗಾರಿ ಆರಂಭ ಆಗಿದ್ದು ಮೇ 2024ರಲ್ಲಿ ಅವರಿಗೆ ಕಾಮಗಾರಿ ಆದೇಶ ಕೊಟ್ಟಿತ್ತು. ಈ ಕೆಲಸ ನಿರ್ವಹಿಸುವವರಿಗೆ 12 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಈ ಕಾಮಗಾರಿಯನ್ನು ಮುಗಿಸಲಿಕ್ಕೆ ನವೆಂಬರ್ 21, 2025ರವರೆಗೆ ಕಾಲಾವಕಾಶ ಇದೆ. ಈಗ ಆಲ್ಮೋಸ್ಟ್ ಒಂದು 75% ಕೆಲಸ ಮುಗಿಸಿದ್ದಾರೆ. ಈಗ ಇದರಲ್ಲಿ 47 ಕಿಲೋಮೀಟರ್ ಕೊಳವೆ ಮಾರ್ಗ ಅಳವಡಿಸಿದ್ದಾರೆ. 57ರಲ್ಲಿ 47 ಕಿಲೋಮೀಟರ್ ಕೊಳವೆ ಮಾರ್ಗ ಅಳವಡಿಸಿದ್ದಾರೆ. 1100ರಷ್ಟು ಗೃಹ ಸಂಪರ್ಕ ಕಾಮಗಾರಿ ಮಾಡಿದ್ದಾರೆ. ಉಳಿದ ಕಾರ್ಯ ಪ್ರಗತಿಯಲ್ಲಿದೆ. ಈ ಇರೋ ಟೆಂಡರ್ ಅವಧಿ ಒಳಗಡೆ ಅವ್ರ ಕಾಮಗಾರಿ ಮುಗಿಸಿ ಚಾಲನೆಗೊಳಿಸಿ ಕೊಡ್ತಾರೆ. ಸೊ ಇದಿಷ್ಟು ಈ ಕಾಮಗಾರಿಯ ವಿವರ ಆಗಿದೆ. ಆಮೇಲೆ ಕೆಲವು ಇವರು ಹೇಳಿದ್ರು ಓವರ್ ಟ್ಯಾಂಕ್ ಗಳ ದುರಸ್ತಿ, ಸೋರಿಕೆ, ಕೆಲವು ಪೈಪ್ ಇಲ್ಲ, ನೀರು ರೈಸ್ ಆಗ್ತಾರೆ ಅಂತ. ಅದಕ್ಕೆ ಈ ಸೋರಿಕೆಗೆ ಒಬ್ಬ ಇವರು ಗ್ರೌಂಡಿಂಗ್ ಎಕ್ಸ್ಪರ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರು ಯಾವಾಗ ಬರ್ತಾರಂತ ಅವ್ರು ಬೆಳಗಾವದಿಂದ ಅವ್ರು ಬಂದು ವಿಸಿಟ್ ಮಾಡಿ ಅದು ಅವ್ರೇನ ಕೊಟೇಶನ್ ಕೊಟ್ರೆ ಅಂತ ನಮ್ಗೆ ಸಲ್ಲಿಸ್ತೀನಿ. ನಾನು ಅವ್ರನ್ನ ಅರೆಸ್ಟ್ ಮಾಡಿ ಲೀಕೇಜ್ ಮಾಡ್ಕೊಡ್ತೀವಿ. ಅವ್ರು ಏನಿದ್ರೆ ಯಾವ್ದಾದ್ರು ಫಂಡ್ ಆಗಿ ಕೊಟ್ರೆ ಅವ್ನ ಮಾಡ್ಕೊಡ್ತೀವಿ. ಇಲ್ಲ ಅಮೃತ್ ಯಾವ್ದು ನಿಮ್ ಫಂಡ್ ನಮ್ಮಲ್ಲಿ ಯಾವ್ದು ಉಳಿದಿಲ್ಲ. ಈಗ ಅವ್ರು ಓವರ್ ಟೈಮ್ ಮಾಡಿ ಕೊಟ್ರಲ್ಲ ನಮ್ಗೆ ಮಾಡಿ ಕೊಡ್ಬೇಕಾದ್ರೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಅವ್ರು ಲೀಕೇಜ್ ಇಲ್ದಂಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಯ್ತು. ನಮ್ಗೆ ಆಲ್ರೆಡಿ ಅವ್ರು ನಮ್ಗೆ ಅದನ್ನ ಸರಿಯಾಗಿ ರೀತಿ ಒಳಗ ಅದು ಸೋರಿಕೆ ಆಗುತ್ತ. ಬಟ್ ಅವ್ರ ಕಡೆಯಿಂದ ಮಾಡಿಸ್ಕೊಡ್ಬೋದು ಅನ್ಸರ್ ನೀವು. ಯಾವಾಗ ಮಾಡಿದಾರ ಈಗಲೇ ಸುಮಾರು ಇದ್ರೊಳಗ ಆಗ್ಬೇಕಾಗಿತ್ತು. ಬಟ್ ಈಗ ಆಗಿಲ್ಲ. ಈ ಸೋರಿಕೆ ನಮ್ಗೆ ಈಗ ಅವಶ್ಯಕತೆ ಈಗ 24x7 ಒಳಗೆ ನಮ್ಗೆ 3 ಓವರ್ ಟ್ಯಾಂಕ್ ವರ್ಕ್ ಮಾಡಿದ್ರೆ ನಾವು ಸಫಿಸಿಯೆಂಟ್ ಆಗಿ ಸಪ್ಲೈ ಮಾಡ್ಬೋದು ನಾವು. ಈಗ ಅದಕ್ಕೆ ತಾಮ್ ಕಡೆಯಿಂದ ಯಾಕಂದ್ರೆ ಅವ್ರಿಗೆ ಈಗ ನಿಮ್ಗೆ ಅಡ್ಡ ಬರ್ಬೋದು ಅಂತ ಸಂದರ್ಭದಲ್ಲಿ ಸ್ವಲ್ಪ ಕಾಳಜಿಯಿಂದ ಕೆಲಸ ಮಾಡಿ ಅವುಗಳನ್ನ ಹಾಳು ಮಾಡದಂಗೆ ಕಾರ್ಯನಿರ್ವಹಿಸಿಕೊಂಡ್ರೆ ನಿಮ್ಮ ಊರಿಗೆ ಒಳ್ಳೆಯದು. ದುರಸ್ತಿ ಮಾಡ್ಕೊಡೋ ಅವಕಾಶ ಅವ್ರಿಗಿದೆ. ಅವ್ರು ಮಾಡ್ಕೊಡ್ಬೇಕು. ಆಮೇಲೆ ಈಗೇನು ನಾವು ಟೆಂಡರ್ ಈ ಕೆಲಸ ಏನು ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ 5 ವರ್ಷ ನಿರ್ವಹಣೆ ಇದೆ.
ಇವತ್ತು ಈ ಕೆಲಸ ಮುಗಿಸಿ ಬಿಟ್ಟು ಹೋಗೋದಿಲ್ಲ. 5 ವರ್ಷ ನಿರ್ವಹಣೆ ಇದೆ, ಆ ನಿರ್ವಹಣೆಗೆ ಮತ್ತೆ ತಮ್ಮ ಪುರಸಭೆಯಿಂದ ಕೊಡಬೇಕು. ನಿರ್ವಹಣೆ ಖರ್ಚನ್ನ ಪುರಸಭೆಯಿಂದ ಕೊಡಬೇಕು. ಆ ಕೆಲಸನ ಮಾಡ್ಕೊಂಡ್ರೆ ಅವನು 5 ವರ್ಷ ನಿರ್ವಹಣೆ ಮಾಡ್ತಾನೆ. ಈಗ ಗದಗ ಬಿಟಗೇರಿ ಒಳಚರಂಡಿ ಅಲ್ಲಿ ನಿರ್ವಹಣೆಗೆ ಪುರಸಭೆ ಅದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡ್ರು ನಗರಸಭೆಯಿಂದ. ಸೊ ಹಿಂಗಾಗಿ ನಿರ್ವಹಣೆಗೆ ಅಲ್ಲಿ 5 ವರ್ಷ ನಿರ್ವಹಣೆ. ಹಿಂಗಾಗಿ ನಿರ್ವಹಣೆಗೆ ತಾವು ಸಹಕಾರ ಮಾಡಿದ್ರೆ ಅವನ ಮೇಲೆ ಏನೇ ತೊಂದರೆ ಇದ್ರು ಅವನ ಮೇಲೆ ಬೀಳುತ್ತೆ. ಏನೋ ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಿರ್ವಹಣೆಗೆ ತಾವು ಅವನಿಗೆ ವಹಿಸ್ಕೊಟ್ಟು ಆ ನಿರ್ವಹಣೆ ಮತ್ತು ಅವನು ಭರಿಸಿದ್ರೆ 5 ವರ್ಷ ಅವನೇ ನಿರ್ವಹಣೆ ಮಾಡ್ತಾನೆ. ಸರ್ ಒಂದು ಪ್ರಾಬ್ಲಮ್ ಸರ್, 3 ಟ್ಯಾಂಕ್ ಕಟ್ಟಿರಿ ನಮ್ದು, 1 2 3 ಟ್ಯಾಂಕ್ ನೀವು ನೀರು ತುಂಬೋದ್ರಿಂದ ಊರಿಗೆ ಡಿವೈಡ್ ಆಗಿ ನೀರು ಹೋಗುತ್ತೆ. ಇದು ನೀರು ತುಂಬಿದ್ರೆ ಸಬ್ಮಿಟ್ ಬೇಕಲ್ಲ ನಮ್ಗೆ. ಸಂಪಿಲ್ಲ, ಡೈರೆಕ್ಟ್ ಅಲ್ಲಿಂದನೇ ಡೈರೆಕ್ಟ್ ಹೋಗುತ್ತೆ. ಡೈರೆಕ್ಟ್ ಪಂಪ್ ಏನು ನಮ್ಮ ಜಿಗಳೂರು ಡೈರೆಕ್ಟ್ ಪಂಪ್ 3 ಟ್ಯಾಂಕಿ ನೀರು ತುಂಬೋದು ಊರಿಗೆ ಡಿವೈಡ್ ಆಗೋದು. ಒಂದ್ ಸರ್ ಇನ್ನೊಂದು ನಮ್ದು ಈಗ ಮನೆಗೆ ನಾವು ನೀರು ಕನೆಕ್ಷನ್ ಕೊಡ್ತೇವೆ, ಅದು ಟ್ಯಾಕ್ಸ್ ನೀವೇ ಕಲೆಕ್ಟ್ ಮಾಡ್ತೀವಿ. ನಾವು ಕಲೆಕ್ಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಅದ್ರದ್ದು ನಾನು ಡಿಟೇಲ್ ತಗೋತೀನಿ. ಅದ್ರಲ್ಲಿ ಎಸ್ಕ್ರೂ ಅಕೌಂಟ್ ಮಾಡ್ಕೊಂಡು ಜಾಯಿಂಟ್ ಅಕೌಂಟ್ ನಲ್ಲಿ ಇಡ್ಬೇಕಾ ಅಥವಾ ತಮ್ಮ ಅಕೌಂಟ್ ಇಟ್ಕೊಂಡು ತಾವು ದುಡ್ಡು ಕೊಟ್ಟಿದ್ರೆ ಸಾಕ. ಫಾರ್ ಎಕ್ಸಾಂಪಲ್ ಇಂಪ್ಲಿಮೆಂಟ್ ಆಗಿದ್ದು ಈಗ ಅವರು ಎಂದು ಕನೆಕ್ಷನ್ ಕೊಡ್ತಾರೆ 15 ಲಕ್ಷ ಒಳಗಿದ್ದು ನಾವು ಆಡಳಿತ ಮಂಜೂರಿ ತಗೋಬೇಕು. ಮತ್ತೆ ಅವನ್ನ ಜಮ್ ನ್ಯಾಕರಿದೆ ಟೆಂಡರ್ ಕರೆಯವು ನಾಳೆ ಪಬ್ಲಿಷ್ ಮಾಡ್ಕೊಂತಾರೆ. ಅದಕ್ಕೆ ಆಡಳಿತ ಮಂಜೂರಿ ಕೊಡ್ಬೇಕಾಗ್ತದೆ. ಅವ್ನು ಮಂಜೂರಿ ಕೊಟ್ಬಿಡೆ ನಾವು ಟೆಂಡರ್ ಕರೆದು ಇವನ್ ಮಾಡ್ಕೊಂತೀವಿ ಅಂತ ಅಧ್ಯಕ್ಷರಲ್ಲಿ ಮತ್ತು ನಮ್ಮಲ್ಲಿ ಎಲ್ಲ ಕೇಳ್ಕೊಂತ 31 ನಾ 2ನೇ ವಿಷಯನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೆರೆಗಲ್ ಶಾಖೆ ನೂತನಕ್ಕೆ ಈಗಾಗಲೇ ನಮ್ಗೆ ನೆರೆಗಲ್ ಪಟ್ಟಣಕ್ಕೆ ಒಂದು ಹೊಸದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆ ಮಂಜೂರಿ ಆಗೈತಿ. ಅವು ಈಗಾಗಲೇ ರೀಜನಲ್ ಆಫೀಸರ್ಸು ಎಲ್ಲರೂ ಬಂದು ಹೋಗಿದ್ದಾರೆ. ಬಂದು ಹೋಗಿ ಪಟ್ಟಣದಾಗ ಯಾವ್ದಾರ ಒಂದು ಬಿಲ್ಡಿಂಗ್ ಐತೆ ಅಂತೇಳಿ ಕೇಳ್ಕೊಂಡು ಬಂದಿದ್ರು. ಅದಕ್ಕೆ ನಾವು ಈಗ ನಮ್ಮ ಪಟ್ಟಣ ಪಂಚಾಯತಿ ಜಾಗ ಐತಿ, ಸಫಿಸಿಯೆಂಟ್ ಆಗಿ ಮೀಟಿಂಗ್ ಎಲ್ಲ ಆಗ್ತದೆ. ಅದಕ್ಕೆ ಕರ್ನಾಟಕ ಪುರಸಭೆ ಕಾಯ್ದೆ 1964 72 ಆ್ಯಕ್ಟ್ ಪ್ರಕಾರ ಯಾವುದೇ ಬಾಡಿಗೆ ಕೊಡ್ಬೇಕಾತಂದ್ರೆ ಅಂದ್ರೆ ಮಳೆಯೇ ಹೊರತುಪಡಿಸಿ ಇನ್ನು ಯಾವುದೇ ನಾವು ಪಟ್ಟಣ ಪಂಚಾಯತಿ ಬಾಡಿಗೆ ಕೊಡ್ಬೇಕಾತಂದ್ರೆ ನಾವು ಸಭೆ ಕೌನ್ಸಿಲ್ ಅನುಮತಿ ಪಡೆದುಕೊಳ್ಬೇಕು ಮತ್ತು ಬಾಡಿಗೆ ನಿಗದಿಪಡಿಸ್ಕೊಂಡು ಅವ್ರಿಗೆ ಕೊಡ್ಬೇಕಂತ ಇದೈತಿ. ಅವ್ರು ಆಲ್ರೆಡಿ ಈಗ ನಮ್ಗೆ ಮ್ಯಾಪ್ ಕಳಿಸಿದ್ದಾರೆ. ಇಂಟರ್ನಲ್ ಎಲ್ಲ ಅವ್ರು ಇದು ಮಾಡ್ಕೊತಾರೆ. ಈಗ ಅವರು ಇಂಟರ್ನಲ್ ಎಲ್ಲ ಅಂದ್ರೆ ಈಗ ಅವ್ರಿಗೆ ನಾವು ಒಂದು UPS ರೂಮಿಂದ ಒಂದು ನಾವು ಮಾಡಿಕೊಡ್ಬೇಕು. ಪ್ಲಸ್ ಟಾಯ್ಲೆಟ್ ಬಾತ್ರೂಮ್ ಒಳಗೆ ಮಾಡ್ಕೊತಾರಂತ್ರಿ. ಅದಕ್ಕೆ ಈಗ ಆಲ್ರೆಡಿ ಮ್ಯಾಪ್ ಕಳಿಸಿದ್ದಾರೆ. ಇನ್ನು ಉಳಿಕಿದ್ದು ಇಂಟರ್ನಲ್ ಮ್ಯಾನೇಜರ್ ರೂಮು, ಕ್ಯಾಬಿನು, ಕ್ಯಾಶ್ ರೂಮು ಇವನ್ನೆಲ್ಲ ಅವರ ಮಾಡ್ಕೊತಾರಂತ್ರಿ. ಅದಕ್ಕೆ ಈಗ ಅನುಮತಿ ಕೊಟ್ಟರೆ ಅವ್ರಿಗೆ ನಾವು ಕರ್ಕೊಂಡು ಇದು ಲೆಟರ್ ಕಳ್ಸಂದಾರಿ. ಅದು ಕಳ್ಸಿದ ಮ್ಯಾಗ ಬಾಡಿಗೆ ಫಿಕ್ಸ್ ಮಾಡಿಕೊಂಡು ನಿಯಮಾವಳಿ ಪ್ರಕಾರ ಬಾಡಿಗೆ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಹಿಂದಿಂದ ನಾವು ಇನ್ನೊಂದು 15 ದಿವಸನೇ ಮುಗಿತೈತಿ ಅಂತೇಳಿ ಇಂಜಿನಿಯರ್ಸ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ಕೊಂಡಿವಿ. ಅದಕ್ಕೆ ಅದನ್ನ ತಾವು ಅನುಮತಿ ಕೊಟ್ಟರು ಅಂತಂದ್ರೆ ಅದು ನಾವು ಬಾಡಿಗೆ ಕೊಡ್ತೀವಿ ಅಂತೇಳಿ ಈ ಒಂದು ವಿಷಯನ PWD ನಮ್ಗೆ ಈಗ ಮೊನ್ನೆ ಮಳಿಗೆ ನಾವು ಏನು ಫಿಕ್ಸ್ ಮಾಡ್ಕೊಂಡಿವಿ ಸರ್. ನಾವು ನಮ್ಗೆ ಈಗ ರೆವಿನ್ಯೂ ಕಂದಾಯ ವಿಭಾಗದಾಗ ಚರ್ಚೆ ಮಾಡ್ಕೊಂಡ್ರಾಗ 39,000 ರೂಪಾಯಿ 30 ವರ್ಷ ಆಗೈತೆ ರೀ. ನಾವು ಮಿನಿಮಮ್ ಒಂದು 50,000 ರೂಪಾಯಿ ನಮ್ಗೆ ಕೊಡ್ರಿ ಅಂತ ನಾವು ಕೇಳ್ಬೇಕಂತ ಮಾಡೀವಿ ಸರ್. ಅವರು ಮೇ ಬಿ ಪ್ರತಿ ತಿಂಗಳು ಸರ್ ಅವ್ರಿಗೆ 40,000 ಕೊಟ್ಟರು ನಾವು ತಗೊಂಡು ಅವ್ರಿಗೆ ಬಾಡಿಗೆ ಕೊಡ್ಬೇಕಂತ ಮಾಡಿದ್ರಿ. ಪ್ಲಸ್ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಕೊಂತೀವಿ. 1,05,000 ರೂಪಾಯಿ ಐತ್ರಿ ಡಿಪಾಸಿಟ್. 3,60,000 ರೂಪಾಯಿ ಇನ್ಕಮ್ ಆಗುತ್ತೆ ಒಂದು ವರ್ಷಕ್ಕೆ. ಅದನ್ನ ನಾವು 10 ವರ್ಷ ಅಥವಾ 5 ವರ್ಷ ಲೀಸ್ ಮಾಡ್ಕೊಂಡ್ರೆ ಅಂದ್ರೆ 36 ಲಕ್ಷ ನಮ್ಮ ಮುನ್ಸಿಪಾಲಿಟಿಗೆ ಇನ್ಕಮ್ ಆಗ್ತದೆ. ಮತ್ತು ಇದು ರೈತರಿಗೆ ಆಗಲಿ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಆಗಲಿ ನಮ್ಮ ಟ್ಯಾಕ್ಸ್ ಇದ್ವೆಲ್ಲ ಅಲ್ಲಿಗೆ ಕೊಟ್ರಿ ಅಂತಂದ್ರೆ ಟ್ಯಾಕ್ಸ್ ತುಂಬ್ಕೊಂಬಂದು ಅವ್ರಿಗೆ ಇದು ಮಾಡಿ ಅಂತ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತಂತ ನಮ್ದು ಎಲ್ಲರೂ ವಿಚಾರ ಮಾಡ್ಕೊಂಡು ಇದು ಮಾಡ್ಬೇಕಂತ ಮಾಡಿದ್ವಿ. ಅದ 10% ಎವ್ರಿ ಅದು ಇರುತ್ತೆ. ಅದೇನು ನಾಮಿನೇಟ್ 3 ವರ್ಷಕ್ಕೊಮ್ಮೆ ನಿಯಮಾವಳಿ ಪ್ರಕಾರ ಏನೈತೆ ಅದನ್ನ ನಿಯಮಾವಳಿ ಪ್ರಕಾರ 5 ವರ್ಷ ಕೊಡೋಣ ಅಥವಾ 10 ವರ್ಷ ಕೊಡೋಣ ಅಂತ ಅದೊಂದು ಅಂದ್ರೆ 12 ವರ್ಷ ಕೊಡ್ಬೋದು ರೀ. ಆಮೇಲೆ ಈಗ ಟಾಯ್ಲೆಟ್ ಅವ್ರೆಲ್ಲ ಮಾಡ್ಕೋತಾರೆ ಸರ್. ಈಗ ಎಲ್ಲ ಎಕ್ಸ್ಪೆಂಡಿಚರ್ ಅವ್ರದ್ದು ನಮ್ಮ 19,20,000 ನಾವು ಟೆಂಡರ್ ಕರೆದಿವಿ ಸರ್ ಈಗ ಆಲ್ರೆಡಿ. ಅದ್ರಾಗ ನಮ್ದು ಈಗ ಏನು